ಹೆದ್ರಿಕೊಂಡವ್ರೆ ಹೊರಕ್ಕೆ ಬರಲ್ಲ ಅಂತ ತಿಳ್ಕೊಬಿಟ್ಟವಳು ಅವಳು. ಆ ಜಾನಕಿ ಅನ್ನೋಳು ಏನು ಇವಳು ಸರನ ನಾವೇನು ಅದೇ ಬೇಕಲ್ಲೂ ತಗೊಂಡಿದ್ವಿ. ನಾವು ಸರ ತಗೊಂಡಿದ್ದು ಕಸ್ತಾಗ ಬಿಸಾಕಿರೋದನ್ನ ನೋಡಮ್ಮ ಎಷ್ಟೆಲ್ಲ ನಮ್ಮ ಮೇಲೆ ಇದು ಮಾಡಿದ್ರು. ಅವಳು ಹಸ್ತಗಳನ್ನ ಅವಳು ನ್ಯಾವಾಗಿ ಇಕ್ಕಬೇಕಾಯ್ತು ಬಿಡತ್ತೆ ಅತ್ತ ಹಾಳಾಗಿ ಹೋಗ್ತಾಳೆ. ಅವಳು ಸುದ್ದಿಗೆ ಹೋಗೋದು ಬೇಡ. ಅವಳು ನ್ಯಾವಾಗಿ ಇಕ್ಕೇಣಿದ್ರೆ ಸರ ನಾವ್ಯಾಕೆ ತಗೊಂತಿದ್ವಿ? ಬಿಸಾಕಿದ್ಕೆ ತಾನೇ ನೀನು ತಗೊಂಬಂದಿದ್ದು. ಬಾಗ್ಲು ಸಂಧ್ಯಾಗೆ ಕಸ ಹಾಕ್ತಾರಲ್ಲ ಅಲ್ಲಿ ಬಿಸಾಕಿದ್ಲು. ಅದಕ್ಕೇನೆ ನಾವು ಯಾಕ ಸಾರ ಬಿದ್ದೈತೆ ಅಂತ ನಾನು ತಗೊಂಬಂದಿದ್ದು ನ್ಯಾವಾಗಿ ಇಕ್ಕಮ್ಮನ. ಓ ನಮ್ಮನ್ನ ಕಳ್ರು ಮಾಡ್ತಾರೆ ಬಿಡು. ಹಂಗ ನಮ್ಮ ಹುಡುಗ ಬಿಡಿಸ್ಕೊಂಬಂದ ಯಾರನ್ನ ಕರ್ಕೊಂಡೋಗಿ ಕೈಯ ಕಾಲ ಹಿಡ್ಕೊಂಡು ಯಾರತ್ತ ಪಂಚಾಯತಿ ಇವ್ರನ್ನ ಅಧ್ಯಕ್ಷರನ್ನು ಅವ್ರನ್ನ ತಾಲೂಕ್ ಪಂಚಾಯತಿಯಾಗ ಅವರು ಇವ್ರನ್ನ ಯಾರನ್ನ ಹಿಡ್ಕೊಂಡು ನಮ್ಮ ಹುಡುಗ ಹಂಗೆ ಎಲ್ಲ ಕಂಡಿರೋದಕ್ಕೂ ಆಸೆ ಅತ್ತ ಹೋಗೋದಕ್ಕೆಲ್ಲ ಕರ್ಕೊಂಡೋಗಿ ಒಂದಿಟ್ಟು ಅದು ಇದು ಮಾತಾಡಿ ಅವ್ರ ತಾಗೆಲ್ಲ ಬಿಡಿಸ್ಕೊಂಬರಂಗೆ ಮಾಡ್ನತ್ತ ಮಕ್ಕಳ ತಾರು ಜಕ ಯಾವ ಬಂದ್ರಿ? ನಾವು ಅಲ್ಲೇ ಬೆಳಿಗ್ಗೆನೆ ಬಂದಿದ್ವಮ್ಮ. ಏನು ಮಾಡ್ತೀಯ? ಅಲ್ಲ ನೋಡೆ ಅಂತೇಳಿ ಕಾಸ್ತಾಕ್ ಬಿಸಾಕಿದ್ರು ಕಣೆ ಸಾರನ. ಅದನ್ನು ನಮ್ಮ ಅತ್ತೆ ತಾಂಬಂತಿದ್ದೆ ಯಾವುದಮ್ಮ ಗೋಲ್ಡಿಂದ ನೋಡಮ್ಮ ಅಲ್ಲಿ ಯಾವ್ದು ಕಾಸ್ತಾಕ್ ಬಿಸಾಕಿದ್ರು ಅಂತ ತಾಂಬಂತು ಅಂತ ಹೇಳಿ ನಾವು ತಗೊಂಡೋಗಿ ಕೊಡಕ್ಕೆ ಹೋದ್ವಿ. ಅದನ್ನೇ ಒಂದು ಇದು ಮಾಡ್ಕೊಂಡು ನಮಗೆ ಕಂಪ್ಲೇಂಟ್ ಕೊಟ್ಟು ಒಳಕ್ಕೆ ಹಾಕ್ಸಿರಲ್ಲೇ. ಅವ್ರ ವಸ್ತುನ ಅವ್ರು ನ್ಯಾವಾಗಿ ಇಕ್ಕಮ್ಮನ ನಮ್ಮ ಮೇಲೆ ಬರೋದು. ಅವ್ರು ಸರ ಅವ್ರು ನ್ಯಾವಾಗಿ ಇಕ್ಕಬೇಕಾ ನೋಡಮ್ಮ. ನಮ್ಮ ಮೇಲೆ ಸುಮ್ಮನೆ ಇದು ಮಾಡ್ತಾರೆ ಅಂತ ಒಂದು ಮಾತನ ಹಂಗಂಬ್ಲಿಲ್ಲ ಹೇಳು. ನನಗೆ ಗೊತ್ತೇ ಇಲ್ಲ. ನೀನು ನಂತ ಒಂದು ಮಾತನ ಹಂಗಂದಿದ್ರೆ ನಾನು ಏನೋ ಒಂದು ಹೇಳ್ತಿದ್ದೆ, ಏನೋ ಒಂದು ಮಾಡ್ಬೋದಾಗಿತ್ತು ಅಂತಾಗೆ ಒಳ್ಳೆ ಇಲ್ಲ. ನಾನೊಂದು ಒಳ್ಳೆ ಐಡಿಯಾ ಕೊಡ್ತಿದ್ದೆ, ಏನೋ ಒಂದು ಕೊಡ್ತಿದ್ದೆ ನಾನು ಐಡಿಯಾನ. ನೀನು ಇನ್ಯಾತ್ ಕೊಡ್ತೀಯೇ? ಇನ್ಯಾತೈತಿ ಹೇಳು. ಅದೇ ಮತ್ತೆ ಬಂಗಾರದ ಅಂಗಡಿ ತಾಣಾಗ ಹಾಕ್ಬರೋದು. ನಿಮಗೆ ಗೊತ್ತಿಲ್ಲ ಸುಮ್ಮನೆ, ನಿನಗೂ ಗೊತ್ತಿಲ್ಲ ಅದು. ನಾನು ಒಂದೊಳ್ಳೆ ಐಡಿಯಾ ತಿಳ್ಕೊಂಡಿದ್ದೆ. ನೀನು ಏನೋ ಅದನ್ನ ಸುಮ್ಮನೆ ಪಾಲಿಸ್ಬೋದಾಗಿತ್ತು. ನಾನು ಹೇಳ್ದಂಗೆ ಕೇಳಿ ನನಗೆ ಒಂದು ಮಾತು ಹೇಳಿದ್ರೆ ಸಾಕಾಗಿತ್ತು. ಅಯ್ಯೋ ಆತ ಬಿಡು, ಅಲ್ಲ ಆಗೋಗೈತಿ ಇವಾಗ ಯಾಕತ್. ಎಲ್ಲ ಆಗೋಗಿರಕತ್ತೆ. ನಾನು ಅಂದ್ಕೊಂಡಿರೋದೇನು ಅಂದ್ರೆ ಒಳ್ಳೇದಾಗಲ್ಲ ಕಣೆ, ಒಳ್ಳೇದಾಗಲ್ಲ. ಅವ್ರಿಗೇನು ಒಳ್ಳೇದಾಗಲ್ಲ ನೋಡಮ್ಮ. ಅವ್ರ ಸರನ ಸುಮ್ಮನೆ ಅಲ್ಲಿಕ್ಕಿ ತಾಂಬ್ತಾರ ಇಲ್ವೋ ಅಂತ ನೋಡೋಕ್ಕೆ ಯಾಕೋ ನಿನ್ನ ಮನೆ ಬಿಟ್ಟು ಕಳ್ಸೋಕೆ ಅವ್ರ ಅಮ್ಮಯ್ಯ ಮಾಡಿರೋಂಥ ನಾಟಕ. ಅವ್ರ ಅಮ್ಮಯ್ಯ ಅಂತಾಳ ಜಾನಕಿ ಅಮ್ಮಯ್ಯ, ಅವಳು ಮಾಡಿರೋ ನಾಟಕ ಇದು. ಎಲ್ಲ ಮಾತಾಡ್ತಾ ಇದ್ರು ಕಣೆ ನೀವು ಹೋದಾಗ. ಅವ್ರ ಅಮ್ಮಯ್ಯ ಮಾಡಿರೋಂಥ ನಾಟಕ ಇದು. ಜಾನಕಿ ಅಮ್ಮಯ್ಯ ನಾಟಕ ಮಾಡಿ ಅವಳೆ. ನಿಮ್ಮ ಅತ್ತೆ ನಮ್ಮ ಮನೆಯಿಂದ ಸಿಕ್ಕಿ ಕಳ್ಸೋಕ್ಕೆ ಅಲ್ಲಿ ಅದೇ ಬೇಕಲ್ಲ ತೆಗ್ದಿಕ್ಕೋಗಿ ಅವಳೆ. ಹೆಂಗೂ ಸಿಗುತ್ತೆ ಅಂತ ಗೊತ್ತು ನನಗೆ ಅವಳು ಮಾಡಿರೋ ನಾಟಕ ಅದು ಅಂತ. ನಾವು ಆದರೆ ಇದನ್ನೆಲ್ಲ ನಂಬಲಿಲ್ಲ ಕಣಮ್ಮ. ಇದನ್ನೆಲ್ಲ ಹಿಂಗಂತ ಅನ್ಕೊಂಬ್ಲಿಲ್ಲ. ಏನು ಮಾಡ್ತೀಯ? ನಾವು ತಾಂಬ್ತಿರ್ಲಿಲ್ಲ, ಕಸ್ತಾಕ್ ಬಿಸಾಕಿರೋದಕ್ಕೆ ನಾವು ತಾಂಡಿರೋದು. ಅವಳು ಬಂದು ಇಲ್ಲಿ ಸೇರ್ಕೊಂಡಿದ್ದಾಳಲ್ಲ, ಅದಕ್ಕೆ ಹಂಗೆ ಮಾಡ್ತಾಳೆ. ಮಾಡಲಿ, ಅದು ಏನೇನು ಮಾಡ್ಬೇಕು ಅಂತ ಇದ್ದಾಳೆ ಎಲ್ಲ ಮಾಡಲಿ ಅವಳು. ಅದೇ ಸೀಮೆಗಿಲ್ದಾಳ ಅವಳು ಬಂದು ಇಲ್ಲಿ ಸೇರ್ಕೊಂಡವಳಲ್ಲ, ಅದಕ್ಕೆ ಕಣೆ ತರಮ್ಮ. ನಿಮ್ಮ ಅತ್ತೆ ಅವ್ರ ಮನೆಯಾಗಿತ್ತಲ್ಲ ಹೇಳಿದ್ರು ಸರಿ ಹೋಗಲ್ಲ ನಮಗೆ. ಅದಿದು ನಿಮ್ಮ ಅತ್ತೆ ಆತನ ಮಾತಾಡೋದು ಅವ್ರ ಇರೋದಕ್ಕೆ ಯಾಕೆ ನಂಬೋದಲ್ಲ. ಅದಕ್ಕೆ ಹಿಂಗೆ ಕಾಳ್ತಾನೋ ದಾರಪ್ಪ ಒರೆಸಿ ಕಳಿಸ್ಬಿಡೋಣ ಅಂತ ಹಿಂಗೆ ಮಾತಾಡ್ಯವ್ರಿ. ಹಿಂಗೆ ಮಾಡಿರೋಂಥ ಪ್ಲಾನ್ ಇದು. ನಿಮ್ಮ ಅತ್ತೆ ಅಲ್ಲಿ ಇರೋದಕ್ಕಾಗಿನ ನೋಡು ಪಾಪ ನಿನ್ನ ಗಂಡಂತೂ ಬೋಲ್ ಪರದಾಡ್ದ ಕಣೆ. ಕೇಸ್ ವಾಪಸ್ ತಗೊಳ್ರಿ ಅಂತ ಕೇಳಕ್ಕೆ ಹೋಗಿದ್ದು ಕೇಸ್ ಮಾತಾಡಿರಿ. ಅವನಂಗೆ ಹಿಡ್ಕೊಂಡು ಅದ್ದೇ ಬಿಟ್ಟ. ಇಲ್ಲಿ ಬಿಡು, ಅವ್ನ ಪಾಪ ಕಾಳು ಬೀಳ್ತಾನೆ. ಅದೇನೇನು ಮಾಡ್ತಾನೆ ಮಾಡ್ಲಣ್ಣ ನಮ್ಮ ಅಯ್ಯಪ್ಪನ. ಒಂದರ ಭಯಕ್ಕೂ ಅದರ ಭಯಕ್ಕೂ ಉಳ್ಬಿಳ್ತಾವೆ. ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ. ನಮ್ಮ ಹಣೆ ಬಾರ ಆಯ್ತು. ಏನೋ ಹಿಂಗೆ ಟೈಮಿಸ್ ನಮ್ಮ ಗ್ರಾಚಾರ ಟೈಮ್ ಸರಿ ಇಲ್ಲ ಅನ್ಸುತ್ತೆ. ಆಯಿತು, ಇನ್ನೇನು ಮಾಡೋಕ್ಕಾಗುತ್ತೆ. ಹಳೆ ಇನ್ನು ಹೇಳ್ತಿರ್ಬೇಡ. ಸುಮ್ಮನೆ ಸರ ಇಕ್ಬಿಟ್ಟು ಕಳ್ತನದಾರಪ್ಪ ಮಾಡಲಿ, ಕಳ್ತನ ಮಾಡ್ತಾರೋ ಇಲ್ವೋ ಅಂತ ನೋಡೋಕ್ಕೆ. ಇವತ್ತೇ ತಾಕ ಬರ್ಬಾರ್ದಾಗಿತ್ತು ಹೇಳತ್ತ. ಸುಮ್ಮನಿರ್ಬೇಕಾಗಿತ್ತ. ಎಲ್ಲಾನ ಕಷ್ಟಕನ ಬೀಳಿ ಆತಕನ ಬೀಳಿ ಅಂತ ಸುಮ್ಮನಿರ್ಬೇಕಾಗಿತ್ತು. ನನಗೇನು ಗೊತ್ತೇ ಹಿಂಗೆ ಮಾಡೋಕ್ಕೆ ಅಂತ. ಅವರು ಬೋಲ್ ನಾಟಕ. ಅವ್ರ ಮನೇನೇ ಅಷ್ಟು ನಾಟಕ. ಅವಳು ಅವಾಗ ಹೆಂಗಾಡಾಳು, ತಿಕ್ಲಾಡ್ದಂಗೆ ಆಡಾಳು. ಇವಾಗ ನೋಡು ಇವನ್ ಬುದ್ಧಿ. ಅವ್ರ ಅಮ್ಮನೂ ಅಷ್ಟೇನೆ. ಮೊದಲೇ ಅದು ತಿಳಿಯಲ್ಲ ಅಮ್ಮಂಗಿದ್ಲು. ಅವ್ರ ಅಪ್ಪನೂ ಹಂಗೇನೆ. ಅವೆಲ್ಲ ನಾವು ಒಂಥರ ತಿಕ್ಳು ಫ್ಯಾಮಿಲಿಗಳಿದ್ದಂಗೆ. ತಿಕ್ಲಿದ್ದಂಗೆ ಅವೆಲ್ಲ ಅವರೆಲ್ಲ ಅಷ್ಟೇನೆ. ಸುಮ್ಮನೆ ನಾಟಕ ಆಡ್ತಾರೆ ಕಣೆ ತರಮ್ಮ. ನಾನು ಮುಂದೆ ನಾಟಕ ಆಡೋದು ಜಾಸ್ತಿ. ಅವಳು ಅವಾಗ ಹಂಗೆ ತಿಳುವಳಿಕೆ ಇಲ್ದಾಳ ಆಡ್ದಂಗೆ ಆಡಾಳು. ಇವಾಗ ನೋಡಿ ನನಗೇನೆ ಇವತ್ತು ಬುದ್ಧಿ ಬಂದೈತೆ ನಮ್ಮ ಮನೆಗೆ ಬಂದಾಗಿಂದಾನು. ನೋಡಮ್ಮ. ಅಲ್ಲ ಅವಾಗ ಅವಳಿಗೆ ಜಾನಕಿಗೆ ಬಂದಾಗ ಅಯ್ಯಪ್ಪ ಇದು ಯಾವ ಥರದಪ್ಪ ಹಿಂಗೈತೆ, ಇದು ಎಂಥವ ಎಂಟಂತೆ ಇವನಿಗೆ. ಇವನು ನೋಡಿ ನನಗೆ ಎಂಥ ಶನಕ ಇದ್ದಾನೆ. ಹಂಗೆ ನೋಡೋಕ್ಕೆ ಮೂಗು ಮಿಷ್ನೆಗೂ ಕಲ್ಲರು ವೆಯ್ಟು ಹಂಗೆ ಇದ್ದಾನೆ. ಪರ್ಸ್ನಾಲಿಟಿ ಎಲ್ಲನ ಇಂಥ ಒಳ್ಳೆ ಹುಡುಗಂಗೆ ಇಂಥದ್ದು ಅಮ್ಮಂಗೆ ಆಯಿತು ನೋಡಮ್ಮ. ಅಂಥದ್ದು ಇವತ್ತೆ ಅಂತ ಬಂಗಾರದಂಥದ್ದಾತು ಅಮ್ಮಂಗಾಗುತ್ತೆ. ಗಂಡಾತೊಂದು ಕೆಲಸ ಆತು. ಬೇರೆ ಮನೆ ಕೀಳ್ತಾರಂತೆ. ಮನೆ ಕಿತ್ತು ಬೇರೆ ಅವ್ರ ಮನೆ ಕೊಡ್ತಾರಂತೆ. ಬೇಡ, ಆ ಮನೆ ಕೀಳಕ್ಕೆ ಬಿಡಬೇಡ್ರಿ ಕಡೆ. ಆ ಮನೆ ಏನಾನ ಕೀಳಕ್ಕೆ ಶುರು ಮಾಡ್ಯಾರಂದ್ರೆ ಇಲ್ಲ ಕೋರ್ಟ್ಗೆ ಹಾಕ್ರಿ ಓಡಾಡ್ಲಿ ಅವಳು. ಅದನ್ನು ಅವರು ಮುಟ್ಟಂಗಿಲ್ಲ ಇವರು ಮುಟ್ಟಂಗಿಲ್ಲ ಅಂತ ಕೋರ್ಟ್ಗೆ ಹಾಕ್ರಿ ಓಡಾಡ್ಲಿ ಅವಳು. ಅದೇ ಮತ್ತೆ ಬಿಡಬೇಡ್ರಿ ಮನೆ ಕಿತ್ತು ಅಲ್ಲಿಗೆ ಹುಡುಗ ದಡ್ದಾತು ಅಂತ ಮನೆ ಕಿತ್ತು ಕೊಡ್ತಾರಂತಿ. ಮನೆ ಕೀಳ್ತೀವಿ ಅಂತ ಹೇಳಿ ಹೇಳ್ತಿದ್ರು. ಅದಕ್ಕೇನೆ ನೀವು ಬಿಡಬೇಡ್ರಿ ತರಮ್ಮ, ಯಾಕಂದರೆ ನಿಮಗೂ ಭಾಗ ಐತಿ.
ಅವತ್ತು ಗುದ್ದಾಡ್ದಾಗ ಹೇಳಿರ್ಬೋದು, ಇವಾಗ ನಾವು ಬಿಡಲ್ಲ. ಅವತ್ತೇನೋ ಗುದ್ದಾಡ್ದಾಗ ಒಂದು ಮಾತು ಹೇಳಿದ್ವಿ ಅಷ್ಟೇ, ಇವಾಗ ಬಿಡಲ್ಲ. ತಂದು ಕೇಳಿ ನೋಡೋಣ. ಕೇಳ್ಕೊಡು, ನಮಗೂ ಭಾಗ ಕೊಡಬೇಕು ಅಂತೀವಿ. ನಾವು ಅವತ್ತು ಎಂಥ ಕೆಲಸ ಮಾಡ್ಕೊಂಡು ಹೋಗತ್ತ ಯಾಕೆ ಹಿಂಗೆ ಪರದಾಡ್ದಾಗ ಅವತ್ತು ಹೋಗು. ಸುಮ್ಮನೆ ನಾವು ಎಂಥ ಕೆಲಸ ಮಾಡ್ಕೊಂಡ್ವಪ್ಪ ಅನಿಸುತ್ತೆ. ಬಿಡಬೇಡ್ರಿ. ಇನ್ನೇನು ಮಗನೂ ದೊಡ್ಡನಾದ. ಎಲ್ಲ ಅತ್ತೆ ಮಾಮನ್ ತಗ ದುಡ್ಡು ಇದ್ದಾವೆ, ಎಲ್ಲ ಕಿತ್ಕೊಂಡು ಗನವಾಗಿ ದೊಡ್ಡ ಮನೆ ಕೊಡ್ತಾರೆ, ಎಲ್ಲ ಚೆನ್ನಾಗಿ ಹಾಕ್ತಾರೆ. ನೋಡಿ ನೀವು ಇನ್ನೂ ಬಾಡಿಗೆ ಮನೆಗೆ ಹಿಂಗೆ ಇದು ಮಾಡಬೇಕಾಗುತ್ತೆ. ನೀವು ಯಾಕೂ ಅಲ್ಲ ಅಮ್ಮಂಗಾಗುತ್ತೆ, ಎಂಥ ಕೆಲಸ ಆಗುತ್ತೆ. ನೀವು ಆ ಮನೆ ಬಿಡಿಸ್ಕೋಬೇಕು. ಏನೋ ಅವನೇನು ಗೌರ್ಮೆಂಟ್ ಕೆಲಸ ತಗೈದಾನೆ ಅಂತೇಳಿ ಅದನ್ನ ತಕ್ರಲ್ಲಿ ಮಾಡಿರಿ, ನೀವು ಬಿಡಬೇಡ್ರಿ. ಬಿಡಲ್ಲ ಕಣ್ ಮಾರಮಂಟಿ, ಬಿಡಲ್ಲ. ಏನು ಮಾರಮಂಟಿ, ಆಮೇಲೆ ನಿನ್ನ ಮಗುಗೆ ಹೆಣ್ಣು ನೋಡಿದ್ರಂತೆ? ನೋಡಿದೀವಿ ಕಣೆ, ಹುಡುಗಿ ಅಂತ ಸೂಪರ್ ಆಗಿದ್ದಾಳೆ. ನೋಡಿದೀವಿ, ಹುಡುಗಿ ಚೆನ್ನಾಗಿದ್ದಾಳೆ. ನೀನು ಮದುವೆ ಮಾಡ್ತೀವಿ ಇಷ್ಟ್ರಾಗೇನೆ. ನೋಡಮ್ಮ, ಅವನಿಗೂ ಅಲ್ಲೇ ಹೆಣ್ಣು ಸಿಕ್ತು. ಏನಮ್ಮ ಮಾಡಿದ್ದು, ಮದುವೆ ಆಯ್ತು, ಅವನಿಗೂ ಹೆಣ್ಣು ಸಿಕ್ತು. ನಮ್ಗೆ ಏನು ಯಾವ ಸಿಂತಿಲ್ಲ ಅಮ್ಮಿಪ್ಪಟ್ಟು, ಹೆಂಗೆ ಆರಾಮಾಗಿರ್ತೀವಿ. ಹೆಂಗೆ ಬಿಡಮ್ಮ, ಚೆನ್ನಾಗಿದ್ರು ಸಾಕು. ಯಾರನ್ನ ನಾವೇನೇ ಯಾರಿಗನ ತೊಳ್ಳೇದು ಬಯಸ್ತೀವಮ್ಮ. ನೋಡಿ ನಮ್ಗಿಂತದ್ದು. ನನ್ನ ಮಗ ಅಂದರೆ ಎಲ್ಲರನ್ನೂ ಕಂಡವನು, ಯಾರನ್ನ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನೆಲ್ಲ ಕಂಡವನು, ಎಲ್ಲ ಹಿಡ್ಕೊಂಬಂದು ನಮ್ಮನ್ನೆಲ್ಲ ಜೊತೆ ಕರ್ಕೊಂಬಂದು ಬಿಡಿಸ್ತಾ. ಅವ್ನಿಗೆ ಪಟ್ಟೆಲ್ಲ ಪರಿಚಯ ಇದ್ದಾರೆ. ಅವನ್ನೆಲ್ಲ ಇವಾಗ ಅಂಥದಕ್ಕೆ ಓಡಾಡ್ತಾ ಇರೋ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆಗೆ ಓಡಾಡ್ತಾ ಇದ್ದಾನೆ ಅವನು. ಅಂಥವರೆಲ್ಲ ಪರಿಚಯ ಇದ್ದಾರೆ. ಇಪ್ಪಟ್ಟು ನನ್ನ ಮಗನ ಯಾರೇನು ಎದುರಾಕ್ಯಂಬಂಗಿಲ್ಲ ಇಪ್ಪಟ್ಟು. ಅದೇ ಮತ್ತೆ ಅವ್ರು ಇವಾಗ ಮರಮಂಟಿ ನಮ್ಮ ಅಯ್ಯಪ್ಪ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಅಲ್ಲೂ ಇಲ್ಲೂ ಹೋಗ್ತಾ ಇರುತ್ತೆ ಅಂತ. ಇದು ಒಳ್ಳೆ ಇದ್ರ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಇರ್ತಾರಲ್ಲ, ಅಂಥವ್ರ ಜೊತೆಗೆಲ್ಲ ಓಡಾಡ್ತಾ ಇರುತ್ತೆ ಕಾರ್ನಾಗೂ ಅಲ್ಲೂ ಇಲ್ಲೂ. ಎಲ್ಲ ಭಾಳ ಪರಿಚಯ ಇದ್ದಾರೆ ನಮ್ಮ ಅಯ್ಯಪ್ಪಗೆ ಇವಾಗ. ಪೊಲೀಸ್ನವರು ಎಲ್ಲ ಪರಿಚಯ ಆಗತ್ತಾರ ಐತಿ ಇವಾಗ. ಅವ್ರನ್ನೆಲ್ಲ ದೊಡ್ಡವ್ರನ್ನೆಲ್ಲ ಕರ್ಕೊಂಬಂದ್ರೆ ಅವ್ರಿಗೆಲ್ಲ ಪರಿಚಯ ಇರ್ತಾರೆ. ಏನು ಇವಾಗೆಲ್ಲ ನಾವು ಯಾಕೆ ₹1 ಕಳ್ಕೊಂಬಿಲ್ಲ. ಹಂಗೆ ಮಯಪ್ಪೆಲ್ಲ ಹೇಳಿ ಕರ್ಕೊಂಬಂದು ಅವ್ರನ್ನೆಲ್ಲ ಹೇಳಿ ಬಿಡಿಸಿ, ಏನು ಹಿಂಗಾಯಿತು ಸಮಸ್ಯೆ ಅಂತ ಎಲ್ಲ ಹೇಳಿ ಬಿಡಿಸಿರೋದು. ನಮಗೇನೇನು ನಾವೇನು ಇವಾಗ ಇದು ಮಾಡ್ಕೊಂಬಂಗಿಲ್ಲ. ಅವ್ರಿಗೆ ಇವಾಗ ಆಶ್ಚರ್ಯ ಆಗ್ತಾ ಇರುತ್ತೆ, ಹೆಂಗೆ ಬಂದರು ಏನು ಎತ್ತ ಅಂತೇಳಿ. ಅವ್ರ ಅಮ್ಮಾಯಿ ಮಾಡಿರೋ ಜಾನಕಿ ಅಮ್ಮಾಯಿ ಮಾಡಿರೋದೇ ಇದೆಲ್ಲ ನಾಟ್ಕೊಂಬಂದು ನನಗೆ ಚೆನ್ನಾಗಿ ಗೊತ್ತೈತಿ. ಅವಳೆ ಇಲ್ಲಿ ಬಂದು ಸೇರ್ಕೊಂಡವಳಲ್ಲ, ಅವಳೇ ಇದೆಲ್ಲ ನಾಟಕ ಮಾಡಿರೋದು. ಸುಮ್ಮನೆ ನನ್ನ ಕಾಳಿತು ಅಂತ ಹೇಳಿ ಮನೆಯಿಂದ ಹಸಿ ಕಳ್ಸೋಣ ಅಂತ. ಜಾನಕಿ ಅಮ್ಮಾಯಿ ಮಾಡಿರೋದೇ ಬದುಕಿದೆ ಹೇಳು. ಅವಳೆ ಹೆಂಗ ಸುಮ್ಕಿರ್ತಾಳೆ ಎಲ್ಲನ, ಅವಳು ಮೂಗಿ ಅಂತಾಳೆ. ಏನೋ ತಿಳಿಯಲ್ಲ ಅಮ್ಮಂಗೆ ಇರ್ತಾಳೆ, ಸುಮ್ಕಿರ್ತಾಳೆ. ಆಮೇಲೆ ಮಾತಾಡೋದು ಒದ್ರುತ್ತಿರ್ತಾಳೆ ಹಂಗೇನು. ಅವಳು ಅಂತಾಳೆ ಜಾನಕಿ. ಬಿಡತ್ತ, ಇನ್ನೇನು ಮಾಡೋಕ್ಕಾಗುತ್ತೆ, ಆಗೈತತ್ತ. ಊರಾಗೆಲ್ಲನ ನೋಡಮ್ಮ, ಯಾರಮ್ಮ ಯಾರ ಮನೆಯಾಗ ಇತ್ಕೊಂಡೇನೆ, ಯಾರಮ್ಮೆಯಿಂದ ಸರಕದ್ದವಳು ಅಂತ ಊರಾಗೆಲ್ಲ ಮಾತಾಡೋರು ನಿಮ್ಮನ್ನಂತ ಹೊತ್ತು ಕರ್ಕೊಂಡು ಹೋದಾಗ. ಮಾತಾಡ್ಲೇಳ್ಬಿಡು, ಜನಗಳ್ಗೇನು ಮಾತಾಡ್ತಾರೆ. ನೀನು ಗ್ಯಾರಂಟಿ ಒಡವೆ ಯಾವುದು, ಎಲ್ಲ ಬಂಗಾರದ ಒಡವೆ ಯಾವುದು ಅಂತ ಗೊತ್ತೇ ಆಗಲ್ಲ ಇವಾಗ. ಅದಕ್ಕೆ ನಾವು ತಾಂಡ್ವಿ ಯಾವುದೋ ಬಂಗಾಳಿದ ಬಂಗಾರದ್ದ ಅಂತ ನೋಡೋಣ ಅಂತ. ಅದು ಬಿಟ್ಬಿಟ್ಟು ನಮ್ಮನ್ನು ತಪ್ಪಾಗಿ ತಿಳ್ಕೊಂಡು ಮಾತಾಡ್ಲೇಳ್ಬಿಟ್ಟು, ನಾವು ಮಾತಾಡೋ ಜನಗಳಿಗೆಲ್ಲ ನಾವು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಏನಾನ ಮಾತಾಡ್ಲೇಳು. ಇಲ್ಲಿ ಹೋದ್ರು ಇಲ್ಲಿ ಹೋತು ಅಂದರೆ ಉಳಿ ಹೋತು ಅಂತಾರ ಅಂತ ಜನ ನಮ್ಮೂರಾಗೆ. ಎಲ್ಲ ಹೋದ್ರಷ್ಟೊಂದು ಚೌಡಮ್ಮಂದು ಎಲ್ಲ ನಾಟಕ. ಅವಳ್ದು ಅವಾಗ ನಾವು ಮಾಡಿರೋದೆಲ್ಲ ಮಾತಾಡೋಳು ನಮ್ಮ ಚೌಡಮ್ಮ. ನಮ್ಮ ಮಗಳನ್ನ ಎಲ್ಲ ನಾವು ನೋಡ್ಕೊಂಡು ನಾವು ಬೆಳೆಸಿರೋದು. ಇವಾಗ ನೋಡಿ ಅವಳು ತಿರುಗಿ ಒಂದು ದಿವ್ಸನ ದಡಮ್ಮ ಹೆಂಗೈದಿ ಅಂತ ಫೋನ್ ಮಾಡಿಲ್ಲ. ನಾನು ಅವಾಗ ಹಂಗೆ ನೋಡ್ಕೊಂಡಿದ್ದೀನಿ. ಯಾವಾಗಲೂ ನೀವೇ ನೋಡ್ಕೊಂತಿದ್ರಮ್ಮ ಹಂಗೇನೆ. ನಾ ಚೌಡಮ್ಮನ್ನು ಅವ್ರ ಮಗಳನ್ನು ಎಲ್ಲರನ್ನೂ ಇವಾಗ ಅದೆಲ್ಲ ಮರ್ತು ಈಗ ನನ್ನ ಮಗ ಸೊಸೆ ಅಂತ ಅವಳು ಹೆಂಗೈದಾಳೆ. ನೋಡೋದನ್ನೆಲ್ಲ ಮರ್ತವ್ರೆ. ಅದಕ್ಕೆ ಮತ್ತೆ ಯಾರಿಗೂ ಉಪಕಾರಮ್ಮ. ಬರೀ ನಮ್ಮ ಮನೆಯಾಗ ಇರ್ತಿದ್ದೆ ಅವಳು DP. ನಮ್ಮ ಮನೆಯಾಗ ನಾನು ನೋಡ್ಕೊಂತಿದ್ದೆ ಬರೇನೆ. ನಾವು ಹೆಂಗೆ ನೋಡ್ಕೊಂಡಿದ್ದೀವಿ. ನಮ್ಮ ಹುಡುಗರಿಗಿನ್ನ ಮದುವೆ ಆಗಿರಲಿಲ್ಲ ಬಿಡು. ನಮ್ಮ ಮನೆಯಾಗೆ ಇತ್ಕೊಂಡು ನಮ್ಮ ಮನೆಯ ದಡ್ಡರಾಗಿರೋದೆ ಅವರು. ಅವಳು DP ಅನ್ನೋಳು. ಇವಾಗ ನೋಡು ದಡಮ್ಮ ಹೆಂಗೈದ್ಯಮ್ಮ ಅಂತ ಒಂದು ಮಾತು ಮಾತಾಡ್ಸಲ್ವಲ್ಲ. ಅಬ್ಬ ಭಾರಿ ಇದ್ದಾಳೆ. ಈಗ ಒಳ್ಳೆ ಗಂಡು ಸಿಕ್ಕವನಂತೆ ಅವನು. ಚೆನ್ನಾಗಿಲ್ಲ ಅಂದ್ರು ಚೆನ್ನಾಗೆ ದುಡಿತಾನಂತೆ. ಎಲ್ಲ ಅಂಗಡಿ ಪಂಡೆಗೆ ಅದ್ರಾಗ ಇದ್ರಾಗು ಚೆನ್ನಾಗಿ ದುಡಿತಾನಂತೆ, ಒಳ್ಳೆನಂತೆ. ಅದಕ್ಕೆ ನನ್ನ ಗಂಡು ಒಳ್ಳೆನು ಅಂತಾಳೆ. ಈಗೇನು ದೊಡ್ಡಮ್ಮ ಇನ್ನೇನು ನೆನಪಿಸ್ಕೆಮಲ್ಲ, ಮೊದಲಿಂದೆಲ್ಲ ಮರ್ತವ್ರೆಲ್ಲ. ಜೈಲಿಗೆ ಹೋಗೋದಕ್ಕೆ ಕಾರಣನೇ ಜಾನಕಿರಮ್ಮಯ್ಯ. ಸುಮ್ಮನೆ ನಮ್ಮ ಮೇಲೆ ನಾಟಕ ಮಾಡಿ ನಮ್ಮ ಅತ್ತೆ ನಮ್ಮ ಮನೆಯಿಂದ ಹೊರಗೆ ಕಳ್ಸೋಕ್ಕಾಗಿನ ಜಾನಕಿರಮ್ಮಯ್ಯ ಮಾಡಿರೋ ಅಂಥ ನಾಟಕ ಇದು. ನಮ್ಮನ್ನು ಹೊರಗೆ ಕಳ್ಸೋಕ್ಕಾಗಿನ ಸುಮ್ಮನೆ ಸರ ಕಳೆದೈತೆ ಅಂತೇಳಿ ಹಿಂಗೆ ಮಾಡಿರೋದು. ಅಮ್ಮ ಅದೇ ಬೇಕಲ್ಲ ತಗೊಂಬಂದಿಕ್ಕಿ ತಗೊಂಡೋಗ್ತಾರೆ ಎಂಬ ಇದಕ್ಕೋಸ್ಕರನ ಮಾಡಿರೋದು ಇದೆಲ್ಲ ಜಾನಕಿರಮ್ಮಯ್ಯ ನಾಟಕ. ನೋಡ್ತಾ ಇರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.